ಏನು 7 ಲಕ್ಷಣಗಳಂದ್ರೆ ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸುಮತ್ವ, ಸೌಂದರ್ಯತೆ, ನಿರಾಶೆ, ಸುಜ್ಞಾನ. ಈ 7 ಗುಣಗಳನ್ನು ಹೇಳ್ತಾರೆ. ಎಷ್ಟು ಅದ್ಭುತವಾದ ಗುಣಗಳು ಇವು. ಇಷ್ಟು ಗುಣಗಳಿಂದ ಪರಿಪೂರ್ಣವಾಗಿರ್ತಕ್ಕಂಥ ಗುರು ಅಂತ. ಇಲ್ಲ ಅಂದ್ರೆ ಪರಿಪೂರ್ಣವಾದ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂಗಂದ್ರೆ ಏನಿರ್ಬೇಕ್ರಿ? ಅವನಿಗೆ ಕರುಣೆ ಅಂತಕ್ಕಂಥದ್ದು ಇರ್ಬೇಕು. ಅವನು ದಯಾಮಯಿ ಆಗಿರ್ಬೇಕು. ದಯಾಮಯಿ ಹೆಂಗೆ ಆಗಿರ್ಬೇಕು? ಇನ್ನೊಮ್ಮೆ ದಯಾನಂದ ಸರಸ್ವತಿಯವರಿಗೆ ಒಬ್ಬ ಮನುಷ್ಯ ವಿಷ ಹಾಕಿದ್ದ. ಹೆಂಗ್ ವಿಷ ಹಾಕಿದ್ದ? ಅವ್ರು ಸೇವೆ ಮಾಡ್ತಾ ಇದ್ದ. ಯಾರೋ ಒಡ್ಡಿರ್ತಕ್ಕಂಥ ಆಮಿಷಕ್ಕೆ ಒಳಗಾಗಿರ್ತಕ್ಕಂತಹ ಶಿಷ್ಯ ದಯಾನಂದ ಸರಸ್ವತಿಯವರಿಗೆ ವಿಷವನ್ನು ಹಾಕಿದ. ವಿಷವನ್ನು ಹಾಕಿದ. ವಿಷ ಎಲ್ಲ ಮೈ ಭೇದಿಸ್ಕೊಂತು. ಅವ್ರಿಗೆ ಪ್ರಜ್ಞೆ ತಪ್ಪು, ಬಿದ್ರು. ಕೊನೆಗೆ ಗೊತ್ತಾಯ್ತು ಯಾರು ವಿಷ ಹಾಕ್ಯಾರೆ ಅಂತಕ್ಕಂಥದ್ದು ಗೊತ್ತಾಯ್ತು. ಅವನನ್ನು ಹಿಂಗೆ ಕಂಬಕ್ಕೆ ಕಟ್ಟಿ ಹಾಕಿದ್ರು. ವೈದ್ಯರು ಬಂದರು. ಗುರುಗಳಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ವಿಷವನ್ನು ಹೊರಗೆ ತಂದರು. ನಿಧಾನವಾಗಿ ಗುರುಗಳಿಗೆ ಏನಾಯ್ತು? ಪ್ರಜ್ಞೆ ಬರಲಿಕ್ಕೆ ಪ್ರಾರಂಭ ಆಯಿತು. ಪ್ರಜ್ಞೆ ಬಂತು. ಗುರುಗಳು ಕೇಳಿದ್ರು, ಇವನ್ಯಾಕೆ ಕಂಬಕ್ಕೆ ಕಟ್ಟಿ ಹಾಕಿರಿ ಅಂತ ಕೇಳಿದ್ರು. ಹಾಗೆ ಕೇಳಿದ ಕೂಡಲೇ ಅವಾಗ ಅವರು ಅಂದ್ರು, ಇಲ್ಲ, ನಿಮಗೆ ಊಟದಲ್ಲಿ ವಿಷ ಬೆರೆಸಿರ್ತಕ್ಕಂಥವನು ಇವನೇ. ಅದಕ್ಕಾಗಿ ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದನ್ನು ನೀವು ಹೇಳಿದ್ರೆ ಅವ್ನು ನಾವು ಆ ಶಿಕ್ಷೆ ಕೊಡ್ತೀವಿ ಅಂತ. ಗುರುಗಳು ಅಂದರು, ಅವ್ನು ತಿಳಿದೋ ಅಥವಾ ತಿಳಿದೆಯೋ ತಪ್ಪನ್ನ ಮಾಡ್ಯಾನ, ಹಾಗಂತ ತಿಳ್ಕೊಂಡು ನಾವು ಅವನಿಗೆ ಶಿಕ್ಷೆ ಕೊಟ್ಟು ಬಿಟ್ರೆ ಅವನು ನಮಗೂ ಏನು ವ್ಯತ್ಯಾಸ ಉಳಿತದ. ಹಾಗಾಗಿ ಅವ್ನಿಗೆ ಯಾವುದೇ ಥರದ ಶಿಕ್ಷೆ ಕೊಡೋದು ಬೇಡ, ಅವನನ್ನು ಕ್ಷಮಿಸಿದ್ದೀನಿ, ಅವನನ್ನು ಬಿಟ್ಟು ಕಳಿಸ್ರಿ ಅಂತಕ್ಕಂಥ ಕ್ಷಮಿಸಿ ಬಿಟ್ಟುಕೊಳ್ಳ. ಇದು ಗುರುಗಳ ಲಕ್ಷಣ. ಕ್ಷಮಾಗುಣ ಇರಬೇಕು. ಬಸವಣ್ಣವರಿಗೆ ಕ್ಷಮಾಗುಣ ಅದ. ಅದಕ್ಕೆ ಅಲ್ಲವ ಪ್ರಭು ಅಂದ್ರೆ ಏನು? ದೇವನಾಗಲಬಹುದು, ಬಸವಣ್ಣನಾಗಲು ಬಾರದು. ನೋಡ್ರಿ, ದೇವನಾಗಲಬಹುದು, ಬಸವಣ್ಣನಾಗಲು ಬಾರದು ಅಂತ. ಯಾಕೆ? ತಪಸ್ಸು ಮಾಡಿ ಒಂಟಿ ಕಾಲಾಗಿತ್ತು, ಗುಡ್ಡಕ್ಕೆ ಹೋಗಿ ಗಡ್ಡೆ ತಿನ್ಕೊಂಡು ಗಡ್ಡ ಹಾಕಿಕೊಂಡು ತಪಸ್ಸು ಮಾಡಿದ್ರೆ ದೇವರ ಆಗಿ ಬಿಡ್ಬೋದು ಅಂತ. ಆದ್ರೆ ಬಸವಣ್ಣ ಆಗೋದಕ್ಕೆ ಸುಲಭದ ಮಾತ್ರ ಅಂತ. ಅದಕ್ಕೆ ದೇವನಾಗಲಬಹುದು, ಬಸವಣ್ಣನಾಗಲು ಬಾರದು.